ಘಾಟಿ ಸುಬ್ರಹ್ಮಣ್ಯದಲ್ಲಿ ಇವತ್ತು ಭಕ್ತ ಸಾಗರವೇ ಸೇರಿತ್ತು. ತೇರಲ್ಲಿ ಬಂದ ಭಗವಂತನನ್ನ ಕಣ್ತುಂಬಿಕೊಂಡು ಪುನೀತರಾಗಿದ್ದಾರೆ. ಚಂಪಾಷಷ್ಠಿ ಸಂಭ್ರಮದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಚಂಪಾಷಷ್ಠಿ ಹಿನ್ನೆಲೆ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿತ್ತು. ಎಲ್ಲೆಡೆ ಮೊಳಗಿದ ವೇದ ಮಂತ್ರ, ಹೂವಿನ ಅಲಂಕಾರದಿಂದ ಕಂಗೊಳಿಸಿದ ದೇಗುಲ. ಸಾವಿರಾರು ಭಕ್ತರ ಮಧ್ಯೆ ಬಂದ ನಾಗದೈವನ ತೇರನ್ನ ನೋಡೋದೇ ಪುಣ್ಯ. ನಾಗ ಸನ್ನಿಧಿಯಲ್ಲಿ ಮುಂಜಾನೆಯಿಂದಲೇ ನಾನಾ ಪೂಜಾ ಕೈಂಕರ್ಯಗಳು ಶುರುವಾಗಿದ್ವು. 12 ಗಂಟೆ ಹೊತ್ತಿಗೆ ಭಗವಂತನ ರಥದ ಮೆರವಣಿಗೆ ಹೊರಡ್ತಿದ್ದಂತೆ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಇಷ್ಟಾರ್ಥ ನೆರವೇರಿಸಪ್ಪ ಅಂತ ಬಾಳೆಹಣ್ಣು ಎಸೆದು ಭಕ್ತಿಯಿಂದ ಬೇಡಿಕೊಂಡ್ರು. ಒಳ್ಳೆ ದೇವ್ರ ದರ್ಶನನೂ ತುಂಬ ಚೆನ್ನಾಗಾಯಿತು. ಆಮೇಲೆ ಜನನೂ ರಥೋತ್ಸವ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡಿಕೊಂಡು ಜನ ಎಲ್ಲ ತುಂಬ ಜನ ಬಂದಿದ್ದಾರೆ. ತುಂಬ ಕ್ರೌಡ್ ಇದೆ. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣಿಸ್ತಿದೆ ದೇವಸ್ಥಾನ. ಚಂಪಾಷಷ್ಠಿ ಹಿನ್ನೆಲೆ ಭಕ್ತರ ದಂಡೇ ಸೇರಿತ್ತು. ಆದ್ರೆ ಸರಿಯಾದ ವ್ಯವಸ್ಥೆಯೇ ಇರಲಿಲ್ಲ. ಸ್ಪೆಷಲ್ ದರ್ಶನ ಅಂತ ಹೇಳಿ ಗಂಟೆಗಟ್ಟಲೆ ಕಾಯಿಸಿದ್ದಕ್ಕೆ ಜನ ರೊಚ್ಚಿಗೆದ್ದಿದ್ರು. ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ಜನ 1 ಲಕ್ಷಕ್ಕೂ ಅಧಿಕ ಜನ ಬಂದ್ಬಿಟ್ಟಿದ್ದಾರೆ. ನಮಗೆ ಅದರಲ್ಲಿ ನಮಗೆ ಇದಾಗಿದೆ ಅಷ್ಟೇ. ನಾವು ವ್ಯವಸ್ಥೆ ಅಂತ ಹೋದ್ಸರಿಗಿಂತ ಹೆಚ್ಚಿಂದೇ ಮಾಡ್ಕೊಂಡಿದ್ದೀವಿ. ಜನ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನದಾಗಿ ಬಂದಿದೆ. ಹಾಗಾಗಿ ಸ್ವಲ್ಪ ಇದಾಗಿದೆ. ಒಟ್ಟಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿಯಾಗಿ ಚಂಪಾಷಷ್ಠಿ ನೆರವೇರಿದ್ದು ಭಕ್ತರು ಭಕ್ತಿಯಲ್ಲಿ ಮಿಂದೆದ್ದಿದ್ದಾರೆ. ಮನು ಹಾದ್ರಿಪುರ, ನ್ಯೂಸ್ 18, ದೊಡ್ಡಬಳ್ಳಾಪುರ.